ಸಾಮಾಜಿಕ ಹೋರಾಟಗಾರರಾದ ನಟ ಚೇತನ್ ಅಹಿಂಸಾ ಅವರು ಕುಷ್ಟಗಿ ನಗರಕ್ಕೆ ಭೇಟಿ ನೀಡಿದರು. ನಗರದ ಹಳೆ ಐಬಿಯಲ್ಲಿ ಮಂಗಳವಾರ ರಾತ್ರಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಸೇರಿದಂತೆ ಎಲ್ಲ ಪಕ್ಷಗಳು ರಾಜ್ಯದ ಜನರ ಅಭಿವೃದ್ಧಿ ಬದಲಿಗೆ ಸ್ವಯಂ ಅಭಿವೃದ್ಧಿ ಮಾಡಿಕೊಳ್ಳುತ್ತಿದ್ದು, ಪರ್ಯಾಯವಾಗಿ ಒಂದು ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ಇದ್ದು, ಹೀಗಾಗಿ ಪಕ್ಷ ಕಟ್ಟುವ ಚಿಂತನೆ ಇದೆ ಎಂದು ಚೇತನ್ ಅವರು ಹೇಳಿದರು. ಈ ಆಡಳಿತ ನಡೆಸುತ್ತಿರುವ ಪಕ್ಷಗಳು ಕೇವಲ ಬೆಂಗಳೂರು ಭಾಗದ ಅಭಿವೃದ್ಧಿಗೆ ಮಾತ್ರ ಸೀಮಿತಗೊಂಡಿವೆ. ಕಿತ್ತೂರು ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಮಹತ್ವ ನೀಡುತ್ತಿಲ್ಲ. ಕಾರಣ, ನಾನು ರಾಜ್ಯದ 224 ಕ್ಷೇತ್ರಗಳಲ್ಲಿ ಪ್ರವಾಸ ಕೈಗೊಂಡಿದ್ದು, ಈಗ ಕೊಪ್ಪಳ ಜಿಲ್ಲೆಯಲ್ಲಿ ಪ್ರವಾಸ ಕೈಗೊಂಡಿದ್ದೇನೆ. ಈಗ ಕುಷ್ಟಗಿ ಕ್ಷೇತ್ರಕ್ಕೆ ಬಂದಿದ್ದೇನೆ ಎಂದು ಹೇಳಿದರು. ಇದೇ ವೇಳೆ ನಟ ಹಾಗೂ ಸಾಮಾಜಿಕ ಹೋರಾಟಗಾರರಾದ ಚೇತನ್ ಅವರನ್ನು ಅವರ ಅಭಿಮಾನಿಗಳು ಗೌರವಿಸಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಮಂಜುನಾಥ ನಾಲ್ಕಾರ್, ಶಿವಕುಮಾರ್ ಹಡ್ಪತ್, ಶ್ರೀಕಾಂತ್, ಹುಸೇನ್ ಚಲ್ವಾದಿ, ಸೈಯದ್ ಮುರ್ತುಜಾ ಪೇಂಟರ್, ಯೂಸುಫ್ ಮೋದಿ, ಜಿಲಾನ್ ಮೆಡಿಕಲ್, ಹುಸೇನ್ ಕಾಯಿಗಡ್ಡಿ, ಆಸಿಫ್ ಫಾರೂಕ್ ಚೌಧರಿ, ಖಾಜಾ ಮದಲಗಟ್ಟಿ, ತಹೇರ್ ಕಪಾಲಿ, ಮುನ್ವರ್ ಪಾಷಾ, ಉಮರ್ ರಹೀಂ ಚೌಧರಿ, ಖಾಜಾ ಬಂದೇ ನವಾಜ್, ರಾಜು ಗೈವಣ್ಣನವರ್ ಸೇರಿದಂತೆ ಇತರರಿದ್ದರು. ಇದು ಜಿಎಂ ನ್ಯೂಸ್ ಕುಷ್ಟಗಿ. ಇವತ್ತು ಸಂಜೆ ನಾನು ಕುಷ್ಟಗಿಗೆ ಬಂದಿದ್ದೀನಿ. ಏಪ್ರಿಲ್ 29 ಇವತ್ತು ಸಂಜೆ. ನಮಗೆ ಇವಾಗಲೇ 85-90 ಮತಕ್ಷೇತ್ರಗಳಲ್ಲಿ ಇದೇ ತರ ಸಭೆಗಳು ನಡೆಸಿ ನಮಗೆ ಮುಂದಿನ ಪೀಳಿಗೆಗೆ, ಮುಂದಿನ ಕರ್ನಾಟಕದ ಏಳಿಗೆಗೋಸ್ಕರ ನಾವೇನೇನು ಕೆಲಸ ಮಾಡಬಹುದು, ನಾವು ಯಾರ ಜೊತೆ ಸಂಪರ್ಕ ಮಾಡಿ ಯಾರ ಜೊತೆ ಈ ಸಂವಾದ ಕಾರ್ಯಕ್ರಮಗಳು, ಸಭೆಗಳು, ಸಮಾನತೆ ಸಭೆಗಳು ಇಟ್ಟಿದೀವಿ ಅಂದ್ರೆ ಯಾರ್ಯಾರು ಸಮಾಜಮುಖಿಯ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ, ಯಾರ್ಯಾರು ಚಳುವಳಿಗಾರರು, ಹೋರಾಟಗಾರರು, ಯಾರು ಸಮಾನ ಮನಸ್ಕರು, ಯಾರಿಗೆ ಒಂದು ಸಮಾಜದ ನಿರ್ಮಾಣ ಮಾಡೋ ಉದ್ದೇಶ ಇದೆಯೋ ಅವರೆಲ್ಲರ ಜೊತೆ ಅವರ ಅನುಭವದ ಮಾತುಗಳು ಕೇಳಕ್ಕೆ, ಅವರ ವಿಚಾರಧಾರೆಗಳು ಕೇಳಕ್ಕೆ. ಮತ್ತೆ ಇವತ್ತು ನಾವು ಇಡೀ ಕೊಪ್ಪಳ ಜಿಲ್ಲೆ ಅಂದ್ರೆ ಇವತ್ತು ಬೆಳಿಗ್ಗೆ ಯಲಬುರ್ಗ ಆಗಿರ್ಬೋದು, ಆಮೇಲೆ ಮಧ್ಯಾಹ್ನ ಕೊಪ್ಪಳ ತಾಲೂಕ್ ಆಗಿರ್ಬೋದು, ಇವಾಗ ತಾನೇ ಕನಕಗಿರಿ, ಇವಾಗ ನಾವು ಕುಷ್ಟಗಿಗೆ ಬಂದಿದೀವಿ. ಎರಡು ತಿಂಗಳ ಹಿಂದೆ ನಾವು ಗಂಗಾವತಿಗೆ ಹೋಗಿದ್ವಿ. ಸೊ ನಮ್ಗೆ ಪ್ರತಿಯೊಂದು ಮತಕ್ಷೇತ್ರನೂ ಬಹಳ ಮುಖ್ಯ ಆಗುತ್ತೆ. ಪ್ರತಿಯೊಂದು, ಅದು ಮುಖ್ಯವಾಗಿ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ ಯಾವ ಭಾಗಗಳು ನಿರ್ಲಕ್ಷ್ಯ ಆಗಿದೆ, ಯಾವ ಭಾಗಗಳು ಬೆಂಗಳೂರಿನ ಅತಿ ನಗರೀಕರಣ ಮತ್ತು ಬೆಂಗಳೂರಿನ ಮಾತ್ರ ಕೆಲವು ಕುಟುಂಬದ ಬೆಳವಣಿಗೆಗಳಾಗ್ತಿರೋದ್ರಿಂದ ಈ ಭಾಗಗಳು ನಿರ್ಲಕ್ಷ್ಯ ಆಗಿದೆ. ಈ ಭಾಗಗಳಿಗೆ ಹೆಚ್ಚು ಸಂಪನ್ಮೂಲ ತಲುಪಿಲ್ಲ. ಈ ಭಾಗಗಳಲ್ಲಿ ಬಡತನ ಜಾಸ್ತಿ ಇದೆ. ಸೊ ಈ ಭಾಗಗಳ ಮೇಲೆ ನಾವು ಜಾಸ್ತಿ ಫೋಕಸ್ ಮಾಡಿ, ಜಾಸ್ತಿ ಕೆಲಸ ಮಾಡಿ, ಈ ಭಾಗದ ಗಟ್ಟಿಯಾದ ಚಳುವಳಿಗಳು ಇದಾವೆ. ಈ ಚಳುವಳಿಗಳಿಂದ ವಿಚಾರಧಾರೆಗಳು, ಅನುಭವದ ಮಾತುಗಳು ಕಲಿತು ನಾವ್ ಹೆಂಗೆ ಮುಂದಿನ ಹೆಜ್ಜೆ ತಗೊಂಡೋಗ್ಬೋದು, ಇಡೀ ಕರ್ನಾಟಕದ, ಅಖಂಡ ಕರ್ನಾಟಕದ ಏಳಿಗೆಗೋಸ್ಕರ ನಾವು ಚರ್ಚೆ ಮಾಡ್ತಾ ಇದೀವಿ. ಸೊ ಆ ಉದ್ದೇಶ ಇಟ್ಕೊಂಡು ನಾನು ಇವತ್ತು ಕುಷ್ಟಗಿಗೆ ಬಂದಿದ್ದೀನಿ. ನಮಗ್ ಬಹಳ ಮುಖ್ಯವಾಗಿ ಒಂದು ರಾಜಕೀಯ ಪ್ರಜ್ಞೆ ನಮ್ ಜನರಲ್ಲಿ ಹೆಚ್ಚಾಗಿ ಒಂದು ಪರ್ಯಾಯ ಆಲೋಚನೆಗಳು ನಾವು ಚರ್ಚೆ ಮಾಡ್ಲೇಬೇಕು. ಸೊ ನಮಗೆ ಖಂಡಿತ ಒಂದು ಕರ್ನಾಟಕದ ಪ್ರಾದೇಶಿಕ ಶಕ್ತಿ ಬೇಕಿದೆ. ಅದನ್ನ ನಾವು ಹೋಗ್ತಾ ನಾನು ಒಬ್ಬ ತೀರ್ಮಾನ ಮಾಡೋದಲ್ಲ, ನಾವೆಲ್ಲರೂ ಜೊತೆಗೆ ಸೇರಿ, ಎಲ್ಲ ಚಳುವಳಿಗಾರರು, ಹೋರಾಟಗಾರತಿಯರು ಎಲ್ಲ ಜೊತೆಗೆ ಸೇರಿ ಒಂದು ಉತ್ತಮ ಸಿದ್ಧಾಂತದ ಮುಖಾಂತರ ನಾವ್ ಹೆಂಗ್ ಕಟ್ತಾ ಬರ್ಬೋದು. ಅದು ಇವತ್ತು ನಾಳೆ ಆಗ್ಬೋದು, ಅದು 3 ವರ್ಷಕ್ಕಾಗಿರ್ಬೋದು, ಅದು 30 ವರ್ಷಕ್ಕಾಗ್ಬೋದು. ಬಟ್ ನಾವು ಈ ತರ ಚರ್ಚೆಗಳಾಗಬೇಕು. ಚರ್ಚೆಗಳ ಮುಖಾಂತರನೇ ಗಟ್ಟಿಯಾದ ಪ್ರಜಾಪ್ರಭುತ್ವ ಆಗೋದು. ಮತ್ತೆ ನಮ್ಗೆ ಈ ಹಿಂದಿಯನ್ ಡೆಲ್ಲಿ ಪಕ್ಷಗಳಿಂದ ನಮ್ಗೆ ಕೊಪ್ಪಳ ಜಿಲ್ಲೆಗೆ ಮತ್ತೆ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕದ ಏಳಿಗೆಗೋಸ್ಕರ ಏನು ಕೆಲಸ ಮಾಡಲ್ಲ ಅವರೆಲ್ಲ ಬಹಳ ಮುಖ್ಯವಾಗಿ ಈ ಭಾಗದ ಪ್ರತಿನಿಧಿಗಳು ಇರ್ಬೋದು, ಆದ್ರೆ ಈ ಭಾಗದ ಕೆಲವು ಶೋಷಿತ ಸಮುದಾಯದ ಪ್ರತಿನಿಧಿಗಳು ಸಹ ಇರ್ಬೋದು. ಆದ್ರೆ ಈ ಭಾಗದ ಏಳಿಗೆ ಆಗಿರ್ಬೋದು, ಈ ಭಾಗದ ಒಂದು ಶೋಷಿತ ವರ್ಗದ ಏಳಿಗೆ ಆಗಿರ್ಬೋದು, ಇದ್ಯಾವುದೋ ಅವರ ಗಮನ ಇರಲ್ಲ. ವ್ಯಕ್ತಿಗತವಾದ ಲಾಭ ಮಾತ್ರ ಇವರ ಉದ್ದೇಶ. ಮತ್ತೆ ಈ ಹಿಂದಿಯನ್ ಡೆಲ್ಲಿ ಪಕ್ಷಗಳಿಗೆ ಬೆಂಗಳೂರಿನಿಂದ ಮುಖಾಂತರ ಹೇಗೆ ಅವರ ವೈಯಕ್ತಿಕವಾಗಿ ಲಾಭ ಮಾಡಬಹುದು ಅಂತ ನೋಡ್ತದೆ ಹೊರತು ಅಖಂಡ ಕರ್ನಾಟಕ ಯಾವ ಭಾಗ ನಿರ್ಲಕ್ಷ್ಯ ಆಗಿದೆ ಆ ಗಮನ ಇಲ್ಲ. ಅದಕ್ಕೆ ಒಂದು ಪ್ರಾದೇಶಿಕ ಶಕ್ತಿ ಬೇಕು, ನಮ್ಮ ಕರ್ನಾಟಕದೇ ಒಂದು ಶಕ್ತಿ ಬೇಕು. ಈ ತರ ವಿಚಾರಗಳು ನಾವು ಗಟ್ಟಿಯಾದ ಯಾವ ಹೋರಾಟಗಾರರು, ಚಳುವಳಿಗಾರರ ಜೊತೆ ಚರ್ಚೆ ಮಾಡಿ ಅದನ್ನ ಎಷ್ಟು ನಮಗಿನ್ನೂ ಸಮಯ ಇದೆ, ನಮ್ಮೆಲ್ಲರಿಗೂ ಒಂದು ಉತ್ಸಾಹ ಇದೆ. ಇದನ್ನೆಲ್ಲ ಹೆಂಗೆ ಉತ್ತಮ ರೀತಿಯಲ್ಲಿ ಸಂವಿಧಾನ ಎತ್ತಿ ಹಿಡಿಯೋದು. ಯಾಕಂದ್ರೆ ಇವತ್ತಿನ ದಿನ 3000 ಪಕ್ಷಗಳು ಸಂವಿಧಾನದ ಅಡಿಯಲ್ಲಿ ಅಸ್ತಿತ್ವದಲ್ಲಿ ರಿಜಿಸ್ಟರ್ ಆಗಿರ್ಬೋದು. ಆದ್ರೆ ನಮ್ಮ ವ್ಯಾಖ್ಯಾನದ ಪ್ರಕಾರ ನಮ್ಮಂತ ಇಲ್ಲಿ ಕೂತಿರೋ ಸಮಾಜವಾದಿಗಳು ಮಾತ್ರ ನಿಜವಾಗ್ಲೂ ಸಂವಿಧಾನ ಎತ್ತಿ ಹಿಡಿತಾ ಇರೋದು. ಸೊ ಅಂತ ಸಮಾಜನ ನಿರ್ಮಾಣ ಮಾಡಕ್ಕೆ, ಯಾಕಂದ್ರೆ ಅದೇ ನಮಗೆ ಸಂವಿಧಾನ ಹೇಳೋದು. ಸಂವಿಧಾನ ಯಥಾಸ್ಥಿತಿ ಹೇಳಲ್ಲ, ಸಂವಿಧಾನ ಹಿಂದುತ್ವ ಹೇಳಲ್ಲ, ಸಂವಿಧಾನ ನಾವು ಅಧಿಕಾರ ಹಿಡಿಬೇಕು ಅನ್ನೋದು ಮಾತ್ರ ಹೇಳ. ಸಂವಿಧಾನ ಒಂದು ಸಮಾಜ ಕಟ್ಟಕ್ಕೆ, ಆ ಒಂದು ಸಮಾಜ ಅನ್ನೋದು ಜಾತಿ, ಲಿಂಗ, ವರ್ಗ, ಭಾಷೆ, ಉದ್ಯೋಗ, ಸಾಂಸ್ಕೃತಿಕ ಎಲ್ಲಾ ರೀತಿ ಧಾರ್ಮಿಕ ಸಮಾನತೆ ಅನ್ನೋದು
ನಾವು ಮೂಲ ಉದ್ದೇಶ, ನ್ಯಾಯ, ವೈಜ್ಞಾನಿಕ ಆಲೋಚನೆಗಳು. ಸೊ ಇದೆಲ್ಲ ನಮಗೆ ಚರ್ಚೆಗಳಾದಷ್ಟು ಪ್ರಜಾಪ್ರಭುತ್ವ ಬೆಳೆಯುತ್ತೆ, ಚರ್ಚೆಗಳಾದಷ್ಟು ನಾವು ಸಂವಿಧಾನ ಎತ್ತಿ ಹಿಡಿಬಹುದು. ಅದೇ ನಮ್ಮ ಮೂಲ ಉದ್ದೇಶ. ಹೊಸ ಪಕ್ಷಗಳು ಕಟ್ಟಿದೆ, ಉದ್ದೇಶಗಳು ಯಾವುದು? ನಮ್ಮ ಉದ್ದೇಶ ನಾವ್ ಇನ್ನೂ ಹೊಸ ಪಕ್ಷಗಳು ಕಟ್ತೀವಿ ಅಂತ ನಾವ್ ಎಲ್ಲೂ ಅನೌನ್ಸ್ ಮಾಡಿಲ್ಲ. ಹೊಸ ಪಕ್ಷ ಕಟ್ತಾ ಇದ್ದಾರೆ, ಅದಕ್ಕೋಸ್ಕರ ಈ ಜಿಲ್ಲೆ ನಾವು ಬಹಳ ಮುಖ್ಯವಾಗಿ ನಮಗೆ ರಾಜಕೀಯ ಒಂದು ಪರಿವರ್ತನೆ ಪರ್ಯಾಯಗಳು ಬೇಕು. ಅದನ್ನ ನಾವು ಹೋಗ್ತಾ ಚರ್ಚೆ ಮಾಡ್ತಾ ಹೋಗ್ತಾ ಇದೀವಿ. ಇದನ್ನ ಜನರ ಮುಂದೆ ಇಟ್ಟು ನನ್ನ ಆಲೋಚನೆಯಲ್ಲಿ ಈ ತರದ್ ಇದೆ ಅಂತ ನಾನು ಜನರಿಗೆ ಹೇಳಿದೀನಿ. ಜನನು ಕೂಡ ನಾವು ಅನೇಕ ವಿಚಾರ ಅವರಿಂದನೂ ಕಲ್ತ್ಕೊಂತ ಇದೀವಿ. ಯಾವ ಜನ ನಮ್ಮ ಚಳುವಳಿಗಾರರು, ಹೋರಾಟಗಾರರು, ನಿಸ್ವಾರ್ಥವಾಗಿ ಸಮಾಜಕ್ಕೆ ಶ್ರಮಿಸಿರೋರು, ಅವರವ್ರ ಭಾಗಗಳಲ್ಲಿ ಬಹಳ ಒಂದು ವಸ್ತುನಿಷ್ಠತೆ ಗಳಿಸಿ ಒಂದು ಬಹಳ ಒಂದು ಒಂದು ಗೌರವ ಗಳಿಸಿ ಅವರ ನಿಸ್ವಾರ್ಥ ಸೇವೆಯಿಂದ ನಂಬಿಕೆ ಗಳಿಸಿರೋದ್ರಿಂದ ನಾವು ವಿಚಾರ ಕಲಿತಾ ಇದ್ದೀವಿ. ಸೊ ಅವ್ರ ಮುಖಾಂತರ ನಾವೆಲ್ಲ ಜೊತೆಗೆ ಸೇರಿ ಇದನ್ನು ಮುಂದುವರಿಸಬೇಕು. ನಮ್ಮ ಉದ್ದೇಶ ಒಂದು ಸಂವಿಧಾನದ ಪೀಠಿಕೆಯನ್ನು ಎತ್ತಿ ಹಿಡಿಯೋದು, ಒಂದು ಸಮಾನತೆಗೋಸ್ಕರ ಒಂದು ಸಮಾಜ ಕಟ್ಟಿ ನ್ಯಾಯಕ್ಕೋಸ್ಕರ ನಾವು ಕೆಲಸ ಮಾಡಿ ಇತಿಹಾಸದ ತಪ್ಪನ್ನು ಸರಿಪಡಿಸಿ ನಾವು ನಿಜವಾದ ಧರ್ಮ ನಿರಪೇಕ್ಷತೆ, ನಿಜವಾದ ಸಮಾಜವಾದ, ನಿಜವಾದ ಒಂದು ಸ್ವಾತಂತ್ರ್ಯ ಅನ್ನೋದನ್ನ ಎತ್ತಿ ಹಿಡಿಯೋದು ನಮ್ಮ ಮೂಲ ಉದ್ದೇಶ. ಸೊ ನಾವು ಸಂವಿಧಾನದೇ ನಮ್ಮ ಮೂಲ ಉದ್ದೇಶ. ಬಟ್ ನಾವು ಹೋಗ್ತಾ ಚರ್ಚೆ ಮಾಡ್ತಾ ಇದನ್ನ ಕಟ್ತಾ ಬರ್ಬೇಕು. ಇದರಲ್ಲಿ ಒಂದು ವ್ಯಕ್ತಿ, ಒಂದು ಅಮೆರಿಕನ್ ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ತರ ಒಂದು ವ್ಯಕ್ತಿ ಗೆದ್ದಿದ ತಕ್ಷಣ ಅಮೆರಿಕನ್ ಪ್ರೆಸಿಡೆಂಟ್ ಆಗೋದಲ್ಲ. ಇಲ್ಲಿ 113 ಕ್ಷೇತ್ರಗಳಲ್ಲಿ ನಾವು ಗೆಲ್ತಾ ಬರಬೇಕು. 224 ಕಡೆ ನಾವು ಮತಕ್ಷೇತ್ರಗಳಲ್ಲೂ ಗಟ್ಟಿಯಾದ ಶಕ್ತಿ ಕಟ್ತಾ ಬರಬೇಕು. ಸೊ ಇದೇನು ಸುಲಭದ ಕೆಲಸ ಅಲ್ಲ. ಮತ್ತೆ ಮುಖ್ಯವಾಗಿ ಇದು ವ್ಯಕ್ತಿ ಕೇಂದ್ರಿತವಾಗಿರಲ್ಲ, ಇದು ಸಿದ್ಧಾಂತ ಕೇಂದ್ರಿತವಾಗಿ. ಸೊ ಎಲ್ಲಾ ಸಮುದಾಯಗಳು, ಎಲ್ಲಾ ಜನರು, ನಮ್ಗೆ 6.5 ಕೋಟಿ 7 ಕೋಟಿ ಜನ ಕರ್ನಾಟಕ ಎಲ್ಲರೂ ಬೇಕು. ಎಲ್ಲರಿಗೂ ನಾವು ಬೇಡದೇ ಇರ್ಬೋದು, ಅವ್ರಿಗೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಇರ್ಬೋದು. ಬಟ್ ನಮಗೆ ಎಲ್ಲಾರು ಬೇಕು. ಎಲ್ಲಾರ ಜೊತೆಗೆ ಕರ್ಕೊಂಡೋಗಿ ನಾವು ಒಂದು ಸಮಾಜ ಕಟ್ಟೋದು ನಮ್ಮ ಮೂಲ ಉದ್ದೇಶ. ಸರ್, ಈಗಾಗಲೇ ತಾವು ರಾಜ್ಯಾದ್ಯಂತ ಯಾವ ಜಿಲ್ಲೆಗಳಲ್ಲಿ ಪ್ರಚಾರ ಮಾಡಿದಿರಿ ಅಥವಾ ಇದ್ರ ಬಗ್ಗೆ ತಾವು ಸಮೀಕ್ಷೆ ಮಾಡಿದಿರಿ? ಅದರ ಮೂಲ ಉದ್ದೇಶ ಮತ್ತು ಅಜೆಂಡಾ ಇದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ. ನಾನ್ ಮುಖ್ಯವಾಗಿ ಯಾವ್ದ್ರ ಬಗ್ಗೆ ಜಾಸ್ತಿ ಹೆಚ್ಚು ಫೋಕಸ್ ಮಾಡ್ತಾ ಇದ್ದೀನಿ ಅಂದ್ರೆ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ, ಉತ್ತರ ಕರ್ನಾಟಕ. ಯಾವ ಭಾಗಗಳು ಇವಾಗಲೇ ನಮಗೆ ಕಲಬುರಗಿ, ಯಾದಗಿರಿ, ಮತ್ತೆ ನಮಗೆ ಬೀದರ್ ಆಗಿರ್ಬೋದು, ಮತ್ತೆ ಇವಾಗ ತಾನೇ ಬಾಗಲಕೋಟೆ ಮುಗಿಸ್ಕೊಂಡು ಇಲ್ಲಿ ಬಂದಿದೀವಿ. ಬಾಗಲಕೋಟೆ ಸಂಪೂರ್ಣವಾಗಿ ಅಲ್ಲಿ ಬೀಳಿಗಿ ಆಗಿರ್ಬೋದು, ಅಲ್ಲಿ ಮುದೋಳು, ತೇರದಾಳು, ಆ ಒಂದು ಇಳ್ಕಲ್ಲು, ಆ ಮತಕ್ಷೇತ್ರಗಳಾಗಿರ್ಬೋದು. ಬಿಜಾಪುರ್ನಲ್ಲೂ ನಾವು ಗಟ್ಟಿಯಾಗಿ ಕಟ್ತಾ ಬರ್ತಾ ಇದೀವಿ. ಈ ಭಾಗದಲ್ಲಿ ನಮಗೆ ಕೊಪ್ಪಳ ಮತ್ತೆ ರಾಯಚೂರು ಮತ್ತೆ ಈ ಬಳ್ಳಾರಿನೂ ಕೂಡ ನಮ್ಗೆ ಬಹಳ ಮುಖ್ಯ. ನಮಗೆ ಮುಖ್ಯವಾದ ಉದ್ದೇಶ ಅಂದ್ರೆ ಎಲ್ಲಿ ನಮಗೆ ಹೆಚ್ಚು ಸಂಪನ್ಮೂಲಗಳು ತಲುಪಿಲ್ವೋ, ಎಲ್ಲಿ ಹೆಚ್ಚು ಹಿಂದುಳಿವಿಕೆ ಇನ್ನು ಹೆಚ್ಚಿದ್ಯೋ, ಎಲ್ಲಿ ಒಂದ್ ರೀತಿ ಅನ್ಯಾಯ ಜಾಸ್ತಿ ಇದೆಯೋ, ಈ ಭಾಗಗಳ ಏಳಿಗೆ ನಮ್ಮ ಮೂಲ ಗುರಿ. ಸೊ ಆ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಬರೀ ಕೆಲವು ಕುಟುಂಬಗಳಿಗೆ ಅಥವಾ ಬರೀ ಏರ್ಪೋರ್ಟ್ 2ನೇ 3ನೇ ಏರ್ಪೋರ್ಟ್ ಬರೋ 3% ಜನ ಫ್ಲೈಟ್ ಅಲ್ಲಿ ಓಡಾಡೋರಿಗೆ ಲಾಭ ಮಾಡ್ತಿರೋ ಈ ಸರ್ಕಾರಗಳು ಬಿಟ್ಟು ಆ ಬೆಂಗಳೂರಿನಲ್ಲಿರೋ ದುಡ್ಡನ್ನ ಈ ಭಾಗಗಳ ಕೊಪ್ಪಳ ಭಾಗ ಎಲ್ಲಿ ಹಿಂದುಳಿವಿಕೆ ಜಾಸ್ತಿ ಇದೆ, ಇಲ್ಲಿ ಇವತ್ತು ನಾವು ಅನೇಕ ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದೀವಿ. ಎಲ್ಲಾದ್ರೂ ದೇವದಾಸಿ ಪರಂಪರೆ ಇವತ್ತಿಗೂ ದುರಂತ ಅಂದ್ರೆ ಇವತ್ತು ಜೀವಂತವಾಗಿ ಅಸ್ತಿತ್ವದಲ್ಲಿದೆ ಅಂದ್ರೆ ಅದು ಒಂದ್ ಮಟ್ಟಕ್ಕೆ ಕೊಪ್ಪಳ ಜಿಲ್ಲೆ ಅಂತ ಕೇಳ್ಪಟ್ಟಿದೀವಿ. ಈ ನಿಜವಾದ ಒಂದು ಸಮಾಜದ ಪಿಡುಗುಗಳು, ಅನ್ಯಾಯಗಳನ್ನ ನಾವು ಅದನ್ನು ಗುರುತಿಸಿ ನಾವು ನ್ಯಾಯ ಒದಗಿಸೋದು ಬಹಳ ಮುಖ್ಯ ಉದ್ದೇಶ. ಸೊ ಆ ಕಾರಣಕ್ಕೆ ಎಲ್ಲೆಲ್ಲಿ ನಮಗೆ ಹೆಚ್ಚು ಹಿಂದುಳಿವಿಕೆ ಇದೆಯೋ ಅದು ನಮ್ಮ ಫಸ್ಟ್ ಫೋಕಸ್. ಎಲ್ಲೆಲ್ಲಿ ಜಾಸ್ತಿ ಪಡೆದಿದ್ದಾರೋ ಅಂತವರಿಂದ ನಾವು ಸಮಾಜಕ್ಕೆ ವಾಪಸ್ ಕೊಡಬೇಕು. ಅದು ನ್ಯಾಯದ ಪರಿಕಲ್ಪನೆ ಅಂತ ನಮ್ಮ ವಾದ. ಸರ್, ಈಗ ಸಭೆಗಳನ್ನು ಮಾತಾಡ್ತಾ ಇದ್ದೀವಿ, ಅದಕ್ಕೊಂದು ಟೈಟಲ್ ಕೊಟ್ಟಿದ್ದೀವಿ. ಏನು ನಾವು ಟೈಟಲ್ ಕೊಟ್ಟರೆ ಒಂದು ಸಮಾನತೆಯ ಸಭೆ ಅಂತ ನಾವು ಕೊಟ್ಟಿದ್ದೀವಿ. ಸಮಾನತೆಯ ಸಭೆ, ನಾವು ಸಮಾಜ ನಿರ್ಮಾಣ ಮಾಡಕ್ ನಮ್ಮ ಉದ್ದೇಶ. ಸಮಾನತೆ ಅನ್ನೋ ಸಂವಿಧಾನ ಪೀಠಿಕೆಯಲ್ಲಿದೆ. 3 ಲಕ್ಷ ವರ್ಷದ ಮನುಕುಲದ ಇತಿಹಾಸದಲ್ಲಿ ಸಮಾನತೆನೇ ಉತ್ತಮವಾದ ಸಿದ್ಧಾಂತ. ನಾವೆಲ್ಲರೂ ಒಂದು ಸಮಾಜವಾದಿಗಳಾಗಿ ನಾವು ಕೆಲಸ ಮಾಡ್ತಾ ಇದೀವಿ. ಸೊ ನಮ್ಗೆ ಎಲ್ಲಾ ರೀತಿಯ ಸಮಾನತೆ ನಮ್ಮ ಉದ್ದೇಶ. ಅದ್ರ ಜೊತೆ ಪರಿಸರ ರಕ್ಷಣೆ ಆಗಿರ್ಬೋದು, ಭ್ರಷ್ಟಾಚಾರ ಕಿತ್ತಾಕದಾಗಿರ್ಬೋದು, ಶಿಕ್ಷಣ, ಆರೋಗ್ಯದ ಸಂಪೂರ್ಣವಾದ ಪರಿವರ್ತನೆ ಆಗಿರ್ಬೋದು, ಪೊಲೀಸ್ ವ್ಯವಸ್ಥೆಯ ಸುಧಾರಣೆ ಆಗಿರ್ಬೋದು, ಮತ್ತೆ ಓವರ್ ಆಲ್ ಇಡೀ ಸಿಸ್ಟಮ್. ಇವತ್ತು 5 ತ್ಯಾಪೆ ಹಚ್ಚೋ ಸ್ಕೀಮ್ ತಂದ್ಬಿಟ್ಟು ನಾವು ಸಮಾಜನ ಉದ್ಧಾರ ಮಾಡ್ತೀವಿ ಅಂತ ಹೇಳಕ್ಕಾಗಲ್ಲ. ನೀವು 5 ತ್ಯಾಪೆ ಹಚ್ಚೋ ಸ್ಕೀಮ್ ತಂದ್ರೆ ನೀವು ಅಧಿಕಾರಕ್ಕೆ ಬರ್ಬೋದು. ಆದ್ರೆ ನೀವು ನಿಜವಾಗ್ಲೂ ಉತ್ತಮ ಸಮಾಜ ಕಟ್ಟಬೇಕು ಅಂದ್ರೆ ಎಲ್ಲಾ ಅನ್ಯಾಯಗಳು ಗುರುತಿಸಿ ಅದಕ್ಕೆ ಪ್ರತಿರೋಧ ತಂದು ಒಂದು ಸಮಾಜ ದೃಷ್ಟಿನಲ್ಲಿ ಮಾಡಿದ್ರೆ ಉತ್ತಮವಾದ ಕರ್ನಾಟಕ, ನಮಗಾಗಿರೋ ಅನ್ಯಾಯಗಳು ಮುಂದಿನ ಪೀಳಿಗೆಗೆ ಆಗದೆ ನಾವು ನೋಡ್ಕೋಬಹುದು. 5 ಗ್ಯಾರಂಟಿಗಳು ಒಂದು ಅವ್ರ ಅಧಿಕಾರಕ್ಕೆ ಬರಕ್ಕೋಸ್ಕರ ಒಂದು
ಏನೋ ಒಂದು ಅವರು ಒಂದು ಟ್ಯಾಪೆ ಹಚ್ಚಕ್ಕೂ ಒಂದು ಗಿಮಿಕ್ ಮಾಡಿದ್ದಾರೆ. ಕಟ್ಟ ಕಡೆ ವ್ಯಕ್ತಿಗೆ ಅದು ತಲುಪಿದೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ನಮ್ಗೇನಾಗತ್ತೆ ಅಂದ್ರೆ 5 ಸಣ್ಣ ಪುಟ್ಟ ಸ್ಕೀಮ್ ಇಂದ ಜನರ ಜೀವನ ಅಭಿವೃದ್ಧಿ ಆಗಲ್ಲ. ನಾವು ಕೆಲವು ಅಕ್ಕಿ ಅನ್ನೋದು ಒಂದ್ ಸ್ವಲ್ಪ ಕೆಲವು ಕೆಜಿ ಜಾಸ್ತಿ ಕೊಟ್ರೆ ಅಥವಾ ಒಂದ್ 2,000 ರೂಪಾಯಿ ಕೊಟ್ಟಿದ ತಕ್ಷಣ ಶಿಕ್ಷಣದ ವ್ಯವಸ್ಥೆ ಎಷ್ಟು ಹಾಳಾಗಿದೆ ಅದು ಸರಿಪಡಲ್ಲ, ಆರೋಗ್ಯದ ವ್ಯವಸ್ಥೆ ಎಷ್ಟು ಹಾಳಾಗಿದೆ ಅದು ಸರಿಪಡಲ್ಲ. ನಮಗೆ ರೈತರ ಸಮಸ್ಯೆಗಳು ಬಹಳ ಇದೆ, ರೈತ ವಿರೋಧಿ ಕಾನೂನುಗಳು ಕಿತ್ತಾಕಿಲ್ಲ. ನಮಗೆ ಶ್ರೀಮಂತ ತಾಂಡವಾಡ್ತಾ ಇದೆ, ನಮ್ಮ ಜಾತಿ ವ್ಯವಸ್ಥೆ ಬಹಳ ಗಟ್ಟಿಗೊಳ್ತಾ ಇದೆ, ಅದು ನಮ್ಗೆ ಹೋಗಲ್ಲ. ನಮಗೆ ನಮಗೆ ಖಂಡಿತ ನಾವು ಅದನ್ನೇ ಚರ್ಚೆ ಮಾಡ್ತಾ ಇದೀವಿ ಇವಾಗ. ನಾನು ಒಂದು ಪ್ರೆಸೆಂಟೇಶನ್ ಮುಖಾಂತರ, ಒಂದು ಅರ್ಧ ಗಂಟೆ ಪ್ರೆಸೆಂಟೇಶನ್ ಮುಖಾಂತರ ಸಮಾಜನ ಹೇಗೆ ನಿರ್ಮಾಣ ಮಾಡಬಹುದು ಅನ್ನೋದನ್ನ 10 ಪಾಯಿಂಟ್ ಮತ್ತೆ ಹೆಚ್ಚುವರಿಗಳ ಮುಖಾಂತರ ಜನರ ಮುಂದೆ ಇಡ್ತಾ ಇದ್ದೀನಿ. ಇದು ಇವಾಗಲೇ 85 ಮತಕ್ಷೇತ್ರದಲ್ಲಿ ಇಟ್ಟು ಈ ಚರ್ಚೆ ಮಾಡ್ತಾ ಇದೀವಿ. ಇದನ್ನ ನಾವು ಅದನ್ನ ತಗೊಂಡೋಗಿ ಚರ್ಚೆ ಮಾಡ್ಕೊಂಡು ಒಂದು ಉತ್ತಮ ಕರ್ನಾಟಕ, ಸಂಪೂರ್ಣವಾದ ಪರಿವರ್ತನೆಯ ಕರ್ನಾಟಕ ಅನ್ನೋದು ಹೆಂಗ್ ಕಟ್ಬೋದು. ಏನ್ ಬಾಬಾ ಸಾಹೇಬರು ಅವ್ರ ಜೀವಮಾನದಲ್ಲಿ ಬಹಳ ಗಟ್ಟಿಯಾಗಿ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಕಟ್ತಾರೆ, ತಂದೆ ಪೆರಿಯಾರು ಒಂದು ದ್ರಾವಿಡ ಮೂವ್ಮೆಂಟ್ ಅದನ್ನ ತಮಿಳುನಾಡಲ್ಲಿ ಕಟ್ತಾರೆ, ಮತ್ತೆ ಕಾಂಚೀರಾಮ್ ಅವರು ಬಹುಜನ ಅಂತ UP ನಲ್ಲಿ ಅದು ಒಂದು ಬಹುಜನ್ ಸಮಾಜವಾದಿ ಪಾರ್ಟಿಯಿಂದ ಅವ್ರ ಜೀವಮಾನದಲ್ಲಿ ಕಟ್ತಾರೆ. ಅಂತದ್ದು ಒಂದು ಅಂಬೇಡ್ಕರ್ ಪೆರಿಯಾರ್ ಕಾಂಚೀರಾಮಿನ ಸಮಾಜ ನಮ್ ಕರ್ನಾಟಕಕ್ಕೆ ಇವತ್ತಿನ ದಿನ ನಮಗ್ ಬೇಕಿದೆ. ಗಟ್ಟಿಯಾಗಿ ಒಂದು ಚರ್ಚೆ ಮುಖಾಂತರ ನಾವು ಮುಂದೆ ಅದನ್ನ ಹೆಂಗ್ ತಗೊಂಡು ಹೋಗ್ಬೋದು ಅನ್ನೋದನ್ನ ಸಂವಾದ ಮುಖಾಂತರ ಮಾಡ್ತಾರೆ. ಈಗ ಹಲವಾರು ರಾಜಕೀಯ ಪಕ್ಷಗಳು, ನ್ಯಾಷನಲ್ ರಾಜಕೀಯ ಪಕ್ಷಗಳಾದವ, ನೀವು ಸಂವಿಧಾನ ಪರಿಷತ್ಗೆ ಇವತ್ತು ಸಮಾನತೆ ಬರಬೇಕಂತ ಹೇಳ್ತೀವಿ. ಆದ್ರೂ ಕೂಡ ಇವತ್ತು ಸಂವಿಧಾನಬದ್ಧವಾಗಿ ಸಮಾನತೆ ನೀವು ಯಾವ ರೀತಿ ಅದನ್ನ ನಾವು 3 ಮುಖ್ಯವಾದ ವಿಚಾರಗಳು ಮಾಡ್ಕೊಂಡ್ ಬಂದಿದೀವಿ 14 ವರ್ಷದಿಂದ: ಜನಜಾಗೃತಿ, ಹೋರಾಟ ಮತ್ತು ಸಮಾಜ ಸೇವೆ. ಜನಜಾಗೃತಿ ಅಂದಾಗ ಈ ತರ ವಿಚಾರಗಳು, ಚರ್ಚೆಗಳು, ಸಭೆಗಳು, ಕೇಡರ್ ಕ್ಯಾಂಪ್ಗಳು, ಭಾಷಣಗಳು, ಮತ್ತೆ ಈ ತರ ಇಂಟರಾಕ್ಷನ್ಗಳು, ದಿನನಿತ್ಯ ನಾವು ಚರ್ಚೆಗಳು, ವಿಚಾರದ ಒಂದು ಮುಖಾಂತರ ನಾವು ಅದನ್ನ ಮಾಡ್ಕೊಂಡ್ ಬರ್ತಾ ಇದೀವಿ. ಮತ್ತೆ ಹೋರಾಟ ಅಂದ್ರೆ ಯಾವುದೇ ಅನ್ಯಾಯದ ವ್ಯವಸ್ಥೆ ಇದ್ದು ಯಾವ್ದಾದ್ರು ಕಾನೂನು ನಮಗ್ ಬೇಡದೇ ಇರೋದು, ಅದನ್ನ ಯಾವ ರೀತಿ ನಮಗ್ ಬೇಡ ಅಥವಾ ಯಾವ್ದನ್ನ ಬೇಕು ನಮಗೆ, ಜಾತಿ ಜನಗಣತಿ, ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಅನ್ನೋ ನಾವು ಬಹಳ ವರ್ಷಗಳಿಂದ ಅದರ ಪರವಾಗಿ ಹೋರಾಟ ಮಾಡ್ಕೊಂಡ್ ಬಂದು ಇವತ್ತಿಗೂ ನಮ್ಗೆ ಅದೇ ವಸ್ತುನಿಷ್ಠವಾಗಿ ಪಾರದರ್ಶಕವಾಗಿ ಅದನ್ನ ತಂದ್ರೆ ಅದ್ರ ತಕ್ಕಂತೆ ಕಾನೂನುಗಳು ಹೆಂಗ್ ತಂದು ಒಂದು ಸಮಾಜ ಕಟ್ಬೋದೆಲ್ಲ ಬೇಕಿದೆ. ಅವೆರಡರ ಜೊತೆ 3ನೇದು ಸೇವೆ. ನಮಗೆ ಸೇವೆ ಮಾಡೋರು ಬೇಕು, ಸೇವೆ ಮಾಡಿರೋರೆ ನಮ್ಗೆ ನಿಜವಾಗ್ಲೂ ಅದರಿಂದ ಒಂದು ಜನರಿಗೆ ತಲುಪಕ್ಕಾಗತ್ತೆ, ಭಾವನಾತ್ಮಕವಾಗಿ ಹತ್ರ ಆಗ್ತೀವಿ. ನಾವು ಕೂಡ ನಮ್ಮ ರೀತಿನ ಸೇವೆ, ನಮ್ಮ ರೀತಿನಲ್ಲಿ ವಾಪಸ್ ಹೆಂಗ್ ಕೊಡ್ಬೋದು ಅನ್ನೋದು ಮಾಡ್ತಾ ಇದೀವಿ. ಬಟ್ ಇದೆಲ್ಲ ಸೇರ್ಕೊಂಡು ಯಾರ್ಯಾರ ಸಮಾಜ ಒಂದು ಸಮಾನ ಮನಸ್ಕರು ಸೇರ್ಕೊಂಡು ನಾವು ನಿಜವಾಗ್ಲೂ ಒಂದು ಉತ್ತಮ ಕರ್ನಾಟಕ ಬೆಳೆಸ್ಬೋದು. ಅದು ನಮ್ಮ ಮೂಲ ಉದ್ದೇಶ ಆಗ್ಬೇಕು. ಯಾಕಂದ್ರೆ ನಮ್ಗೆ ಬೇರೆ ರಾಜ್ಯಗಳಲ್ಲಿ ನಮ್ಮ ಆಂಧ್ರ ನೋಡಿದ್ರೆ ಅವ್ರದೇ ಆದ ಪ್ರಾದೇಶಿಕ ಪಕ್ಷ ಕೇಂದ್ರದಲ್ಲಿ ಇದ್ಕೊಂಡು ಕೇಂದ್ರದಲ್ಲೇ ಅವರು ಆಡಳಿತ ಮಾಡ್ಕೊಂಡು ದೊಡ್ಡ ಕಾನೂನುಗಳು ತರ್ತಾ ಇದ್ದಾರೆ. ನಮಗೆ ಮತ್ತೆ ತೆಲಂಗಾಣದ ಪ್ರಾದೇಶಿಕ ಪಕ್ಷ ಎಷ್ಟೋ ವರ್ಷಗಳಿದೆ. ನಮಗೆ ತಮಿಳುನಾಡಿನ ದ್ರಾವಿಡ ಮೂವ್ಮೆಂಟ್ ಅನ್ನೋದಿದೆ. ಕೇರಳದಲ್ಲಿ ಅದರದ್ದೇ ಆದ ಒಂದು ಪಕ್ಷಗಳು, ಒಂದು ಕೆಲವು ಮೂವ್ಮೆಂಟ್ಗಳು ಇದೆ. ಸೊ ನಮ್ಗೆ ಆದ ಒಂದು ನಮ್ಮ ದ್ರಾವಿಡ ಅನ್ನೋ ಒಂದು ಕರ್ನಾಟಕ ಅನ್ನೋ ಒಂದು ಬಹಳ ಗಟ್ಟಿಯಾದ ಶಕ್ತಿನಲ್ಲಿ ನಮ್ದೇ ಆದ ತನ ಇಲ್ಲ. ಅದು ಎಲ್ಲೋ ಒಂದ್ ಕಡೆ ಹಿಂದಿಯನ್ ಡೆಲ್ಲಿಯ ಅವ್ರು ಹೇಳ್ದಂಗೆ ಕೇಳಬೇಕು, ನಮ್ಮ ತನ ನಾವ್ ಎತ್ತಿಡಿಯಕ್ಕಾಗಲ್ಲ ಅಂದ್ರೆ ಅದು ಒಂದು ಬಹಳ ದುರಂತ ಮತ್ತೆ ವಿಪರ್ಯಾಸ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದನ್ನ ನಾವ್ ಹೆಂಗೆ ಚರ್ಚೆ ಮುಖಾಂತರ, ಕೆಲಸದ ಮುಖಾಂತರ, ಸೇವೆ, ಹೋರಾಟದ ಮುಖಾಂತರ ಪರಿವರ್ತನೆ ತರಬಹುದು ಅನ್ನೋದು ಬಹಳ ಗಟ್ಟಿಯಾಗಿ ವಿಚಾರಗಳು ಹೊರಗೆ ಬರ್ಬೇಕು. ಸರ್, ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷಗಳಿಗೆ ಹೆಚ್ಚಾಗಿ ಜನ ಮಾನ್ಯತೆ ಕೊಡ್ತಾ ಇಲ್ಲ ಅಂತ ಸಮೀಕ್ಷೆ ಹೇಳ್ತಿತ್ತು. ಈಗ ಇರೋದೇ 2 ಪಕ್ಷಗಳು. ಈಗ ದೇವೇಗೌಡರು ಕಟ್ಟಿದಂತ ಪಕ್ಷ ಕೂಡ ಅವನತಿ ಹಾದಿಯಲ್ಲಿ ಹೊಂಟದ. ಅಂತದ್ರಲ್ಲಿ ತಾವು ಒಂದು ಪ್ರಾದೇಶಿಕ ಪಕ್ಷ ಕಟ್ಟಿ ಯಾವ ರೀತಿ ಜಯ ಸಾಧಿಸ್ತೀವಿ? ನಾವಿನ್ನು ಪ್ರಾದೇಶಿಕ ಪಕ್ಷ ಕಟ್ತಾ ಇದೀವಿ ಅಂತ ನಾವೇನು ಹೇಳ್ತಾ ಇಲ್ಲ. ಅಂದ್ರೆ ನಾವಿನ್ನು ಅದನ್ನ ತೀರ್ಮಾನ ಮಾಡಿಲ್ಲ, ಎಲ್ಲೂ ರಿಜಿಸ್ಟರ್ ಮಾಡಿಲ್ಲ, ಎಲ್ಲೂ ಅದನ್ನ ಕಂಪ್ಲೀಟ್ ಆಗಿ ನಾವು ಇದನ್ನ ಹೀಗೆ ಮಾಡ್ತೀವಿ ಅಂತ ಇನ್ನು ಎಲ್ಲೂ ಬಹಿರಂಗವಾಗಿ ಹೇಳಿಲ್ಲ. ಬಟ್ ನಮಗೆ ಖಂಡಿತ ನಮ್ಗೆ ರಾಜಕೀಯ ಪರ್ಯಾಯಗಳು ನಮಗೆ ಬೇಕಿದೆ. ನಮ್ಗೆ ಇವತ್ತಿನ ದಿನ ಈ 2 ಪಕ್ಷಗಳು ಹೆಚ್ಚು ಕಮ್ಮಿ ಅವರ ಮೂಗ್ ನೇರಕ್ಕೆ ಅವರ ವೈಯಕ್ತಿಕ ಲಾಭದ ಒಂದು ರಾಜಕಾರಣಿಗಳು ಪರವಾಗಿ ಮಾಡ್ತಾ ಇದ್ದಾರೆ. 3ನೇ ಪ್ರಾದೇಶಿಕ ಪಕ್ಷ ಅಂತ ಹೇಳ್ತಾರೆ, ಅದು ಒಂದು ಮುಳುಗ್ತಿರೋ ಹಡಗು ಅಂತ ಹೇಳ್ಬೋದು. ನಮಗೆ ಕರ್ನಾಟಕ ಜನರಿಗೆ ಒಂದು ನಿಜವಾಗ್ಲೂ ಅವರ ಒಂದು ಕಷ್ಟಗಳನ್ನ ಅರ್ಥ ಮಾಡ್ಕೊಳಕ್ಕೆ, ಅವರ ಒಂದು ಕಷ್ಟದ ಸಮಸ್ಯೆಗಳನ್ನ ಬಗೆಹರಿಸಕ್ಕೆ ಒಂದು ಪೊಲಿಟಿಕಲ್ ಪ್ಲಾಟ್ಫಾರ್ಮ್ ಅನ್ನೋದು ಇಲ್ವಲ್ಲ. ಸೊ ಆ ಕಾರಣಕ್ಕೆ ಇದನ್ನ ನಾವು ಚರ್ಚೆ ಮಾಡ್ತಾ ಹೋಗೋಣ, ಇದನ್ನ ವಿಚಾರ ತರ್ತಾ ಹೋಗೋಣ. ಮತ್ತೆ ಯಾವ ತೀರ್ಮಾನ ಮಾಡಿದಾಗ ಬಹಳ ಸ್ಪಷ್ಟವಾಗಿ ಬಹಿರಂಗವಾಗಿ ಎಲ್ಲ ಮಾಧ್ಯಮದ ಮುಖಾಂತರ ಮತ್ತೆ ಎಲ್ಲ ಹೋರಾಟಗಾರರು ಜನಪರವಾಗಿ ಕಾಳಜಿ ಇರೋರ ಮುಖಾಂತರ ನಾವು ಬಹಿರಂಗ ಮಾಡಿ ಅದನ್ನ ಕೆಲಸ ಮಾಡ್ತೇವೆ. ಬಟ್ ಅದನ್ನ ದಿಢೀರ್ ಮಾಡಕ್ಕಾಗಲ್ಲ. ಇದು ವ್ಯಕ್ತಿ ಕೇಂದ್ರಿತವಾಗಿ ಆಗಕ್ಕಾಗಲ್ಲ, ಇದು ಸಿದ್ಧಾಂತ ಕೇಂದ್ರಿತವಾಗಿ ಮಾಡಬೇಕು. ಮತ್ತೆ ಅದನ್ನ ಎಲ್ಲರೂ ಜೊತೆಗೆ ಸೇರಿ ಚಳುವಳಿಗಾರರು, ಹೋರಾಟಗಾರರು, ಯಾಕಂದ್ರೆ ಹೋರಾಟಗಾರರು ಅವ್ರದೇ ಆದ ನಿಸ್ವಾರ್ಥವಾಗಿ ಕೆಲಸ ಮಾಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಅವರೆಲ್ಲರೂ ಜೊತೆಗೆ ಸೇರ್ಕೊಂಡು ಇದು ಒಂದು ಪರಿವರ್ತನೆ ನಾವು ತರದ ಮೂಲ ಉದ್ದೇಶ ಆಗಬೇಕು ಹೊರತು ವ್ಯಕ್ತಿಯಾಗಿ ನಾನಂತೂ ನಾಳೆ ದಿನ ನಾವ್ ಏನಾದ್ರೂ ಶುರು ಮಾಡಿದ್ರು ಕೂಡ ನಾನಂತೂ ಯಾವ MLA ಆಗಲ್ಲ, ಎಲೆಕ್ಷನ್ ನಿಂತ್ಕೊಳ್ಳಲ್ಲ, ಯಾವ ಮಿನಿಸ್ಟರ್ ಆಗಲ್ಲ, ಮುಖ್ಯಮಂತ್ರಿ ಆಗಲ್ಲ.
ನಮಗೆ ಕರ್ನಾಟಕ ಜನತೆಯಿಂದನೇ ಅಂತ ಲೀಡರ್ಶಿಪ್ ನ ಬೆಳೆಸೋ ಒಂದು ಮೂಲ ಉದ್ದೇಶ ಆಗಬೇಕು. ಅದು ಒಂದು ಕಾಂಶಿರಾಮ್ಜಿಯವರ ಮೂಲ ಒಂದು ಆಲೋಚನೆ. ಸಮಾಜದ ಉತ್ತಮ ಸಮಾಜಕ್ಕೋಸ್ಕರ ನಾವು ಶ್ರಮಿಸೋದಾಗಲು ಕಾಂಶಿರಾಮ್ ಅವರು ಅವತ್ತು UP ನಲ್ಲಿ ಅವಾಗ ಒಂದು ಬಿಜೆಪಿ ಕಾಂಗ್ರೆಸ್ ಇಬ್ರು ಇದ್ದಿದ್ದ ಸಮಯದಲ್ಲಿ ಅವರಿಬ್ರಿಗೂ ಒಂದು ಪರಿವರ್ತನೆ ತಂದು ಇಬ್ರು ಕರೆಕ್ಟ್ ಆಗಿ ಒಂದು ವಿಚಾರಧಾರೆ ಅಡಿಯಲ್ಲಿ ಅವ್ರನ್ನ ಒಂದು ರೀತಿ ಮೂಲೆಗುಂಪು ಮಾಡಿದ್ದಾರೆ ಬಿಜೆಪಿ ಕಾಂಗ್ರೆಸ್ ಅನ್ನ. ಅದು ಒಂದು ನಮ್ಮ ಸಮಾಜದ ವಿಚಾರಗಳು ಕೂಡ ಕರ್ನಾಟಕದಲ್ಲಿ ಅಂತದನ್ನ ಮಾಡಕ್ಕೆ ಖಂಡಿತ ಒಂದು ವಿಚಾರಧಾರೆಯ ಶಕ್ತಿ ಇದೆ. ನಾವೆಲ್ಲ ಗಟ್ಟಿಯಾಗಿ ಬಿಡಿ ಆಗಿರೋದನ್ನ ನಾವೆಲ್ಲ ಸಿದ್ಧಾಂತದಲ್ಲಿ ಒಗ್ಗಟ್ಟಾಗೋದು ಬಹಳ ಮುಖ್ಯ. ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಬಹಳ ವಿಭಿನ್ನ. ಸುತ್ತಲೂ ಎಲ್ಲಾ ಚಳವಳಿಗಳು ಎಲ್ಲಾ ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳು ಬಹಳ ಅಸ್ತಿತ್ವವನ್ನು ಉಳಿಸಿಕೊಂಡಿವೆ. ಹೌದೌದು. ಕೇಂದ್ರ ಮಟ್ಟದಲ್ಲಿ ಕೂಡ ತಮ್ಮದೇ ಆದಂತಹ ತಾಕತ್ತನ್ನ ಈಗಲೂ ಕೂಡ ಪ್ರದರ್ಶನ ಮಾಡ್ತಾರೆ. ಕರ್ನಾಟಕದಲ್ಲಿ ಅದು ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರು. ಹೌದು. ಸೊ ನೀವು ಉತ್ತರ ಕರ್ನಾಟಕದ 70ಕ್ಕಿಂತ ಹೆಚ್ಚು ಜಿಲ್ಲೆ ಅಷ್ಟ ಫೋಕಸ್ ಮಾಡ್ತಾ ಇದ್ರು ಅಥವಾ ಇಡೀ ಅಖಂಡ ಕರ್ನಾಟಕದಲ್ಲಿ ಈ ಸಮಾನತೆ ಸಭೆಗಳನ್ನ ಮಾಡ್ತಾ ಮುನ್ನ ಹೆಜ್ಜೆಗಳನ್ನ ಇಡ್ತಾ ಇದ್ರು? ಮೊದಲನೇದಾಗಿ ಈ ಕೆಲಸ 75 ವರ್ಷಗಳಲ್ಲಿ ಅನೇಕರು ಪ್ರಯತ್ನ ಪಟ್ಟಿದ್ದಾರೆ, ಅವ್ರ ರೀತಿನಲ್ಲಿ ಪ್ರಯತ್ನ ಪಟ್ಟಿದ್ದಾರೆ. ಅದು ಬಹುತೇಕರು ಫೇಲ್ ಆಗಿದೆ. ಇದು ಬಹಳ ಕಷ್ಟದ ಕೆಲಸ. ಬಟ್ ನಾವು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ಏನಾದ್ರೂ ಸಾಧ್ಯ ಉಂಟಿದೆ. ನಾವು ಪ್ರಯತ್ನ ಮಾಡ್ಲೇ ಇಲ್ಲ ಅಂದ್ರೆ ಖಂಡಿತ ಆಗಲ್ಲ. ಈ ಹಿಂದೆ ಸೊ JDS JDU ಪ್ರಾದೇಶಿಕ ಪಕ್ಷಗಳು ಸಾಕಷ್ಟು ಇದ್ವು. ಸೊ ನಂತರದಲ್ಲಿ ಅದು ಅಸಾಧ್ಯ ಆಗಿದೆ. ಇತ್ತೀಚೆಗೆ ಒಂದು ಪಕ್ಷದ ಹೆಸರು ಹೇಳಿದ್ರು ಅದು ಅವನತಿಯಲ್ಲಿದೆ. ಹೌದೌದು. 2 ರಾಷ್ಟ್ರೀಯ ಪಕ್ಷಗಳು ಮಾತ್ರ ಅಸ್ತಿತ್ವದಲ್ಲಿ. ಈಗ ಸಮಾನತೆ ಸಭೆಗಳ ಮೂಲಕ ನೀವು ಮಾಡ್ತಕ್ಕಂಥ ಚಿಂತನೆ ಸಮಾನತೆ ತರ್ತಕ್ಕಂಥದ್ದು ಏನಿದೆ, ಉತ್ತರ ಕರ್ನಾಟಕದ ಭಾಗವನ್ನ ಫೋಕಸ್ ಮಾಡ್ಕೊಂಡು ಅದಷ್ಟನ್ನ ಅನುಷ್ಠಾನ ಮಾಡಕ್ ಸಾಧ್ಯನೋ ಅಥವಾ ಇಡೀ ಕರ್ನಾಟಕ ರಾಜ್ಯ? ನಮಗೆ ಇಡೀ 224 ಮತಕ್ಷೇತ್ರಗಳಲ್ಲೂ ನಮಗೆ ಸಮಾಜವಾದಿಗಳಿದೆ. ನಮಗೆ ಸಮಾನತೆನೋ ತರ ನಮ್ಮ ಉದ್ದೇಶ. ಈ ಪಾರ್ಲಿಮೆಂಟರಿ ಸಿಸ್ಟಮ್ ನಲ್ಲಿ ನಮಗೆ 113 ಸೀಟ್ ಗೆಲ್ಲೋ ತನಕ ಅಧಿಕಾರಕ್ಕೆ ಸಂಪೂರ್ಣವಾಗಿ ನಾವು ಬರಕ್ಕಾಗಲ್ಲ. ಸೊ 224 ಕಡೆ ನಮ್ ಸಮಾನತಾ ಒಂದು ಸಭೆಗಳನ್ನ ಮಾಡೋದು ನಮ್ಮ ಉದ್ದೇಶ. ನಾವ್ ಇವಾಗಲೇ 85 ಮಾಡಿದೀವಿ. ಅದು ಎಷ್ಟೋ ಹಳೆ ಮೈಸೂರಿನಲ್ಲೂ ಇದೆ, ಕಲ್ಯಾಣ ಕಿತ್ತೂರು ಕರ್ನಾಟಕದಲ್ಲೂ ಇದೆ, ಕರಾವಳಿನಲ್ಲೂ ಮಾಡಿದೀವಿ, ಕೆಲವು ಮಧ್ಯ ಕರ್ನಾಟಕದಲ್ಲೂ ಮಾಡಿದೀವಿ. ಬಟ್ ಹೆಚ್ಚಾಗಿ ನಮ್ಮ ಫೋಕಸ್ ಇರೋದು, ನಾನು 14 ವರ್ಷದಿಂದ ಚಳುವಳಿ ಮಾಡ್ತಿರೋದು ಹೆಚ್ಚಾಗಿ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಹೆಚ್ಚು ಫೋಕಸ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಾನು ಆವಾಗಲೇ ಹೇಳ್ದಂಗೆ ಈ ಭಾಗಗಳು ನಿರ್ಲಕ್ಷ್ಯ ಆಗಿದೆ. ಬೆಂಗಳೂರಿಗೆ ಅದರದೇ ಆದ ಓವರ್ ಬೆನಿಫಿಟ್ ಕೆಲವು ವ್ಯಕ್ತಿಗಳಿಗೆ, ಕೆಲವು ಭಾಗಗಳಲ್ಲಿ ಅಂತವ್ರಿಗೆ, ಕುಟುಂಬಗಳಿಗೆ ಆಗ್ತಾ ಇದೆ. ಸೊ ನಾವ್ ಈ ಭಾಗದಲ್ಲಿ ಪ್ರತಿನಿಧಿಗಳು ಇದ್ರು ಕೂಡ ಈ ಭಾಗದಲ್ಲಿ ಅವರ ಪ್ರತಿನಿಧಿಗಳು ಬೆಳೆದಿರೋರೇ ಬೆಳ್ಕೊಂತ ಇದ್ರು ಹೊರತು ಈ ಭಾಗದ ಈ ಕೊಪ್ಪಳ ಆಗಿರ್ಬೋದು ಅಥವಾ ಜನರಿಗಾಗಿರ್ಬೋದು ಎಷ್ಟು ಮಟ್ಟಿಗೆ ನ್ಯಾಯ ಸಿಗ್ತಾ ಇದೆ ಅದು ಪ್ರಶ್ನೆ ಬರುತ್ತೆ. ಸೊ ನಮಗೆ ಎಲ್ಲ 224 ಕಡೆನೂ ಸಮಾನತೆಯ ಸಭೆ ಮಾಡೋದು ನಮ್ಮ ಉದ್ದೇಶ. ಇವಾಗ 85 ಆಗಿದೆ. ಇನ್ನು ಎಲ್ಲಾ ಕಡೆ ಮಾಡಕ್ ಹೋಗ್ತೀವಿ. ಬಟ್ ನಾವು ಹೆಚ್ಚು ಫೋಕಸ್ ಮಾಡ್ತಿರೋದು ಮತ್ತೆ ಹೆಚ್ಚು ಒಂದು ಎಫರ್ಟ್ ಹಾಕ್ತಾ ಇರೋದು ಈ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ. ಯಾಕಂದ್ರೆ ಈ ಭಾಗದಲ್ಲಿ ಹೆಚ್ಚಾಗಿ ಅನೇಕ ಐತಿಹಾಸಿಕ, ಸಾಮಾಜಿಕ, ರಾಜಕೀಯ ಕಾರಣಗಳಿಗೆ ನಿರ್ಲಕ್ಷ್ಯ ಆಗಿದೆ. ಹೆಚ್ಚು ಹಿಂದುಳಿದಿಕೆ ಜಾಸ್ತಿ ಇದೆ. ನಂಜುಂಡಪ್ಪ ವರದಿಯ ಅನುಷ್ಠಾನ ವರದಿ ಜೊತೆಗೆ 371 ಸಾಂವಿಧಾನಿಕ ಒಂದು ವಿಶೇಷ ಶಕ್ತಿ ಇದೆ ಈ ಭಾಗದಲ್ಲಿ. ನೀವು ಇಡೀ ರಾಜ್ಯದ 7 ಜಿಲ್ಲೆ ತಗೊಂಡ್ರೆ ನೀವು ಬಹಳಷ್ಟು ಗಟ್ಟಿಯಾದಂತಹ ಸಾಂವಿಧಾನಿಕ ಶಕ್ತಿ ಇದೆ. ಹೌದು. ಸೊ ಡಾಕ್ಟರ್ ನಂಜುಂಡಪ್ಪ ಅವರ ವರದಿ ಜೊತೆಗೆ 371 ಕ್ರಮದಲ್ಲಿ ವಿಶೇಷವಾಗಿ ಇಲ್ಲಿ ಸಮಾನತೆ ಸಭೆಗಳನ್ನು ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ದಯವಿಟ್ಟು ಪ್ರಾದೇಶಿಕ ಅಸಮಾನತೆ ಅಂತ ಏನ್ ಮಾತಾಡಿರಲ್ಲ, ಬೆಂಗಳೂರು ಬೇರೆ, ಈ ಕಡೆ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ವಿಶೇಷವಾಗಿ ಈ 2 ಒಂದು ಡಾಕ್ಟರ್ ನಂಜುಂಡಪ್ಪ ಅವರ ವರದಿಯ ಅನುಷ್ಠಾನ ಜೊತೆಗೆ 371 ಕಲಂನ ತಾವು ಈ ಭಾಗದಲ್ಲಿ ಹೆಚ್ಚಿಗೆ ಪ್ರಚಲಿತಕ್ಕೆ ತಂದ್ರೆ ತಮ್ಮ ಸಮಾನತೆ ಸಭೆಗಳು ಯಶಸ್ವಿ ಆಗ್ತವೆ ಅನ್ನುವಂಥದ್ದು ಒಂದು ನಿಮ್ಮ ಸಲಹೆಗಳು. ಧನ್ಯವಾದಗಳು. ನಮ್ಮ 371 ಆಗಿರ್ಬೋದು, ಅದ್ರ ಮೇಲೆ ಫೋಕಸ್ ಮಾಡೋಣ. ಅದನ್ನ ಬರೀ ದುಡ್ಡು ಚೆಲ್ಲೋದಷ್ಟೇ ಅಲ್ಲ, ಬಹಳ ಮುಖ್ಯವಾಗಿ ನಮಗೆ ಫೋಕಸ್ಡ್ ಆಗಿ ಈ ಭಾಗಗಳ ಒಂದು ಕಲ್ಯಾಣ ಕರ್ನಾಟಕ ಪ್ಲಾನ್ ಅನ್ನೋದೇ ನಾವು ಮಾಡೋದು ತರಬೇಕಾಗತ್ತೆ. ನೀವ್ ಹೇಳ್ದಂಗೆ ನಂಜುಂಡಪ್ಪ ವರದಿ, ಅದನ್ನು ಕೂಡ ನಾನು ಜಾಸ್ತಿ ಗಮನ ತಗೊಂಡು ಅದನ್ನ ನಾವು ವರ್ಕ್ ಮಾಡೋಣ. ನಿಮ್ಮ ಸಲಹೆಗಳು ಧನ್ಯವಾದಗಳು. ನಾವು ಅದನ್ನ ಮುಂದೆ ಹೋಗ್ತಾ ಅದನ್ನ ಚರ್ಚೆ ಮಾಡ್ತಾ ನಾವು ಅದನ್ನ ಇನ್ನೂ ನಾವು ಜನರ ಮುಂದೆ ಇಟ್ಟು ಅದನ್ನ ಹೆಂಗೆ ಕಾರ್ಯರೂಪಕ್ಕೆ ತರಬಹುದು ಅನ್ನೋದು ನಾವು ಪ್ಲಾನ್ ಮಾಡ್ಕೊಂಡು ಹೋಗ್ತೀವಿ. ನಮಗೆ ಯುದ್ಧ ಅಂದಾಗ ನಮಗೆ ಬಡವ್ರ ಮಕ್ಕಳು ಸಾಯ್ತಾರೆ, ಅಮಾಯಕರು ಸಾಯ್ತಾರೆ. ಆ ಯುದ್ಧ ಯಾವತ್ತೂ ಒಳ್ಳೇದಾಗಲ್ಲ. ನಮಗೆ ರಾಜತಾಂತ್ರಿಕತೆ, ಡಿಪ್ಲೊಮಸಿ ಅನ್ನೋದು ಬಹಳ ಮುಖ್ಯ. ಆ ಡಿಪ್ಲೊಮಸಿ ತಂದು ನಾವ್ ಇದನ್ನ ಹೆಂಗೆ ಫೋಕಸ್ ಅಟೆನ್ಷನ್ ಮುಖಾಂತರ ಅದನ್ನ ಸರಿಪಡಿಸೋ ಆಗ್ದೇನೆ ನೋಡ್ಕೋಬೇಕು. ಮತ್ತೆ ಡಿಪ್ಲೊಮಸಿ ಮುಖಾಂತರ ಏನೇನ್ ಸಮಸ್ಯೆಗಳಿದೆಯೋ ಅದನ್ನ ಬಗೆಹರಿಸೋದು ನಮ್ಮ ಮೂಲ ಉದ್ದೇಶ.